ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ನ ಚೆನ್ನಾಗಿ ಬರೆದು ಒಂದು ಒಳ್ಳೆ ಜಾಬ್ ಪಡಿಬೇಕಂತ ಆಸೆ ಇದ್ದೇ ಇರುತ್ತೆ. ಈಗೇನು ಸಿಚುವೇಶನ್ ಏನಾಗಿದೆ ಅಂದರೆ ಕರೆಕ್ಟ್ ಆದ ಒಂದು ಜಾಬ್ ಪೋಸ್ಟಿಂಗ್ ಆಯ್ತಪ್ಪ ಅಂದರೆ ಭಾಳ ಜನಕ್ಕೆ ಗೊತ್ತೇ ಆಗಲ್ಲ. ಯಾಕೆಂದರೆ ಇವಾಗ ಸೆವೆರಲ್ ಡಿಪಾರ್ಟ್ಮೆಂಟ್ಸ್ ಆಗಿಬಿಟ್ಟಿದ್ದಾವೆ. ಎಲ್ಲರೂ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆ ಜಾಬನ್ನು ಕರೀತಾ ಇದ್ದಾರೆ. ಸೊ ಇನ್ನು ಕೆಲವೊಂದು ಗೌರ್ಮೆಂಟ್ ಎಕ್ಸಾಮಿನೇಷನ್ ಕಾಲ್ಫಾರ್ಮ್ ಆದರೂ ಕೂಡ ಅದು ಗೊತ್ತಾಗೋದಿಲ್ಲ. ಓಕೆ, ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗ್ಯಾಪ್ ಇದೆ. ಓಕೆ, ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತಾ ಇರ್ತಾರೆ, ಅಷ್ಟೊಂದು ಮಾಹಿತಿ ಸಿಗ್ತಾ ಇರಲ್ಲ. ಸೊ ಕೆಲವೊಂದು ಲಿಂಕ್ ಸಿಗಲ್ಲ, ಕೆಲವೊಂದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಲಾಸ್ಟ್ ಡೇಟ್ ಎಲ್ಲ ಕೂಡ ಸಂಪೂರ್ಣವಾಗಿ ಮಾಹಿತಿ ಇದ್ದೇ ಇರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂತಂದ್ರೆ ಒಂದು ಗ್ರೂಪ್ ಮಾಡಿದ್ದೇವೆ. ಯಾಕೆ ಗೊತ್ತಾ, ಈ ಗ್ರೂಪ್ ಉದ್ದೇಶ ಏನಂದ್ರೆ ಎಲ್ಲರೂ ಕೂಡ ಯಾವ್ದೊಂದು ಜಾಬ್ ನೋಟಿಫಿಕೇಶನ್ ಗೊತ್ತಾತಪ್ಪ ಅಂದ್ರೆ ಆ ಗ್ರೂಪ್ಗೆ ಶೇರ್ ಮಾಡಬೇಕು. ಸೊ ದಟ್ ಏನಾಗುತ್ತೆ, ಇವಾಗ ಸಾಕಷ್ಟು ಜಾಬ್ಸ್ ಏನಾಗಿದಾವೆ ಅಂದ್ರೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಗೌರ್ಮೆಂಟ್ ಡೆಲ್ಲಿ ಮುಖಾಂತರ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಜಾಬ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಬೇಸ್ಡ್ ಆನ್ 10th ಆರ್ 12th ಆರ್ ಡಿಗ್ರಿ ಆಲ್ಸೋ. ಹಾಗಾಗಿ ಎಲ್ಲ ಕಡೆಯಿಂದ ಜಾಬ್ ನೋಟಿಫಿಕೇಶನ್ ಅಪ್ಲೈ ಮಾಡಬೇಕು. ನಮ್ಮ ವಿದ್ಯಾರ್ಥಿಗಳು ಎಲ್ಲಾದ್ರೂ ಒಂದು ಜಾಬ್ ಸಿಗಲಿ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬರೀ KS ಓದಬೇಕು, ಅಲ್ಲೇ ನಾನು ಜಾಬ್ ಪಡಿಬೇಕಂದ್ರೆ ಕೆಲವೊಮ್ಮೆ ಆಗಲ್ಲ, ಕೆಲವೊಮ್ಮೆ ಟೈಮ್ ಕೂಡ ಬೇಕಾಗುತ್ತೆ ಅದಕ್ಕೆ. ಓಕೆ, ಕೆಲವೊಮ್ಮೆ ರಿಸಲ್ಟ್ ಬರ್ಲಿಕ್ಕೆ ಎಷ್ಟೋ ವರ್ಷಗಳ ಆಗುತ್ತೆ. ನೋಡಿ, ಮೊನ್ನೆ ತಾನೇ KPSC 2020 ಎಕ್ಸಾಮಿನೇಷನ್ 2023ಕ್ಕೆ ರಿಸಲ್ಟ್ ಬಂತು. ಹಿಂಗಾಗಿ ರಿಸಲ್ಟ್ ಬರ್ಲಿಕ್ಕೆ ಕೂಡ ಕೆಲವೊಮ್ಮೆ ಟೈಮ್ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ಕಾಂಪಿಟೇಟಿವ್ ಯಾರು ಪ್ರಿಪೇರ್ ಆಗ್ತಾ ಇದೆ ಎಲ್ಲರೂ ಕೂಡ ನಮ್ಮ ಒಂದು ಗ್ರೂಪಿಗೆ ಜಾಯ್ನ್ ಆಗಿ. ನಿಮ್ಗೆ ಏನೇ ಒಂದು ಸಿಲೆಬಸ್ ಬಗ್ಗೆ ಡೌಟ್ ಇದ್ರೆ ಕೇಳಿ, ಎಲ್ಲ ಕೂಡ ಸೀನಿಯರ್ಸ್ ಇರ್ತಾರೆ ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಅದೇ ರೀತಿ ಹೊಸ ಹೊಸ ಜಾಬ್ ನೋಟಿಫಿಕೇಶನ್ ಬಂದಾಗ ನೀವು ಅಪ್ಲೈ ಮಾಡ್ಬೋದು. ಕೆಲವೊಬ್ರು ಏನಿರುತ್ತೆ, ಸರ್ ಒಂದು ಜಾಬ್ ಸಿಕ್ಕಿದ್ರೆ ಸಾಕು ಸರ್ ಒಂದು ಗೌರ್ಮೆಂಟ್ ಅಲ್ಲಿ ಅಂತ ಪ್ಲಾನ್ ಮಾಡಿರ್ತೀರಾ. ಓಕೆ, ಸಣ್ಣ ಜಾಬ್ ಆದರೂ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇರ್ತೀರಾ. ಕೆಲವೊಂದು ಏನಾಗುತ್ತೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಕ್ವೇರೀಸ್ ಇರುತ್ತೆ. ಸೊ ನೀವು ಮಾತಾಡ್ಕೋಬಹುದು. ಓಕೆ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಹಾಗಾಗಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೇವೆ. ಇನ್ನು ಇವಾಗ SD FD ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಈ ವರ್ಷದ ಆದಷ್ಟು ಬೇಗ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಬಿಡ್ತಾರೆ. ಸ್ವಲ್ಪ ಏನು ಕೋರ್ಟ್ ಪೆಂಡಿಂಗ್ ಕೇಸ್ ಆಗಿತ್ತು, ಬಟ್ ಆದಷ್ಟು ಬೇಗ ರಿಸಾಲ್ವ್ ಆಗುತ್ತೆ. ಯಾಕಂದ್ರೆ ಇವಾಗ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿದೆ ಏಪ್ರಿಲ್ ಮುಖಾಂತರ. ಆದಷ್ಟು ಬೇಗ ನಿಮಗೆ ಕಾಲ್ಫಾರ್ಮ್ ಮಾಡ್ತಾರೆ. ಅದೇ ರೀತಿ ಮತ್ತೆ ಇವಾಗ KPSC ಆಗಿರ್ಬೋದು, ಇವಾಗ ರೀಸೆಂಟ್ಲಿ KS ಅಂದ್ರೆ ಮುಗಿದ್ ಬಿಡಿ. ಇವಾಗ ನೆಕ್ಸ್ಟ್ ನಿಮಗೆ KPSC ಗ್ರೂಪ್ C ಬರುತ್ತೆ, ನಾನ್ ಟೆಕ್ನಿಕಲ್ ಆಸ್ ವೆಲ್ ಟೆಕ್ನಿಕಲ್. ಸೊ ಅದು ಡೇಟ್ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಅದು ಬೈ ಅಕ್ಟೋಬರ್ ನವೆಂಬರ್ ಬರ್ಬೋದು. ಎನಿವೆ, ಇವಾಗ ಸಾಕಷ್ಟು ನಿಮಗೆ ಪೋಸ್ಟ್ ಆಫೀಸಲ್ಲಿ ಕೂಡ ಜಾಬ್ಸ್ ಇರುತ್ತೆ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಆಫೀಸಲ್ಲಿ ಬಂದಾಗ ಅಬೌವ್ 95% ಇದ್ದ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ. ಆದರೆ ಕಡಿಮೆ ಮಾರ್ಕ್ಸ್ ಪಡೆದವರು ಏನು ಮಾಡಬೇಕು? ಹಾಗಾದರೆ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಟ್ರೈ ಮಾಡ್ತಾರೆ. ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಆದಷ್ಟು ಈಸಿ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ನಿಮಗೆ ಸಕ್ಸಸ್ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ನೀವು ಚೆನ್ನಾಗಿ ಓಡಬೇಕು, ಫಿಸಿಕಲ್ ಫಿಟ್ನೆಸ್ ಇರಬೇಕು, ಹೈಟ್ ಎಲ್ಲ. ಓಕೆ, ಸೊ ಇನ್ನೊಂದೇನಪ್ಪ ಅಂತಂದರೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಬಂದುಬಿಟ್ಟು PSI ಅಂತ ನೀವೆಲ್ಲ ಕೂಡ ಆಸೆ ಇರುತ್ತೆ. ಬಟ್ ಅಲ್ಲಿ ಚೆನ್ನಾಗಿ ಓದಬೇಕು. ಈಗ ಕಾನ್ಸ್ಟೇಬಲ್ ಏನಾಗುತ್ತಪ್ಪ ಅಂತಂದರೆ ನೀವು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಹೈಟ್ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಸೂಟೇಬಲ್ ಇತ್ತಪ್ಪ ಅಂದರೆ ಪ್ರಿಪ್ರೇಷನ್ ಚಾಲೂ ಮಾಡಿ. ವೆರಿ ಈಸಿ ಇರುತ್ತೆ, ಬರೀ 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಸೊ ನೀವು ಆರಾಮ್ಸೆ ನೀವು ಟ್ಯಾಕಲ್ ಮಾಡ್ಬೋದು. ಬೇಸ್ಡ್ ಆನ್ ಸೆಕೆಂಡ್ PUC ನಿಮಗೆ ಕ್ವಶನ್ ಮಾರ್ಕ್ಸ್ ಎಲ್ಲ ಕೂಡ ಸೆಟ್ ಮಾಡಿರ್ತಾರೆ. ಓಕೆ, ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಿಮ್ಗೆ ಏನಪ್ಪ ಅಂದರೆ ಒಂದು ಜಾಬ್ ಸಿಗಲಿ, ಗೌರ್ಮೆಂಟ್ ಆರ್ ಪ್ರೈವೇಟ್ ಎಲ್ಲಾದರೂ ಸಿಗಲಿ, ಒಟ್ಟು ನಮ್ಮ ಚಾನಲ್ ಮುಖಾಂತರ ಎಲ್ಲರೂ ಕೂಡ ಅಪ್ಡೇಟ್ ಸಿಗಲಿ ಅಂತ ಒಂದು ಆಸೆ ಇದೆ. ಸೊ ಎಲ್ಲರೂ ಕೂಡ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ, ಯಾರು ಕೂಡ ಮಿಸ್ ಮಾಡಕ್ಕೆ ಹೋಗಬೇಡಿ. ನಿಮ್ಮ ನ್ಯೂ ಟು ಚಾನಲ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.